ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ, ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನಾಯ್ತು, ಮಧ್ಯರಾತ್ರಿಯಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು, ಫ್ಯಾಮಿಲಿ ಅವ್ರು ಬಂದಿದ್ರು ತಾನೆ. ರಾಶಿಕ್ ಅವ್ರ ಅಮ್ಮ ಬಂದಿದ್ರು, ತಮ್ಮ ಬಂದಿದ್ರು, ಅದೇ ರೀತಿಯಾಗಿ ಸೂರಜ್ ಅವ್ರ ಅಮ್ಮ ಅಕ್ಕ ಬಂದಿದ್ರು, ಅದೇ ರೀತಿಯಾಗಿ ಧನು ಅವ್ರ ಅಮ್ಮ ಬಂದಿದ್ರು. ಇವರೆಲ್ಲ ಬಂದಾಗ ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಎಲ್ಲ ನಡೆಯುತ್ತೆ. ಆ ಟಾಸ್ಕ್ ಯಾವ ರೀತಿ ಇತ್ತು, ಅದಾದ್ಮೇಲೆ ಮುಖ್ಯವಾಗಿ ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು, ಯಾರಿಗೆ ಏನೆಲ್ಲ ಇಂಟ್ಸ್ ಎಲ್ಲ ಕೊಡ್ತಾ ಇದ್ರು, ಅದಾದ್ಮೇಲೆ ಗಿಲ್ಲಿ ಕಾಮಿಡಿ ಅಂತೂ ಸೂಪರ್ ಆಗಿತ್ತು, ಎಲ್ಲರೂ ಮೆಚ್ಕೊಂಡ್ರು ಕೂಡ. ಮತ್ತೆ ಅವ್ರಿನ್ನು ಬಿಗ್ ಬಾಸ್ ಮನೇಲಿ ಈ ತರ ಸ್ಟೇ ಮಾಡ್ತಾರ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರ, ಅದಾದ್ಮೇಲೆ ಹೊರಗಡೆ ಹೋಗಿದ್ದಂತೂ ನಿಜ. ಹೊರಗಡೆ ಹೋದ್ಮೇಲೆ ಯಾರ್ಯಾರ ಬಿಹೇವಿಯರ್ ಹೇಗಿತ್ತು, ರಾಶಿಕಾ ತಮ್ಮ ಅಮ್ಮ ಹೊರಗಡೆ ಹೋದ್ಮೇಲೆ ಮೂಲೆ ಸೇರ್ಕೊಂಡ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ, ಏನಾಗಿತ್ತು, ಮಿಡ್ ನೈಟ್ ಅಲ್ಲಿ ಧನು ಅವರ ಮಿಸಸ್ ಕೊನೆಗೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರ ಇಲ್ವಾ, ಟಾಸ್ಕ್ ಯಾವ ರೀತಿ ಇತ್ತು, ಇದ್ರ ಬಗ್ಗೆನೆ ತುಂಬಾ ವಿಷಯ ಇದೆ ಮಿಡ್ ನೈಟ್ ಅಪ್ಡೇಟ್ ಅಲ್ಲಿ, ಮಧ್ಯರಾತ್ರಿಯ ಮಾತುಗಳಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಚಾನಲ್ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ DDTV ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಆ ಗ್ರೂಪ್ ಅಲ್ಲಿ ಅಫಿಷಿಯಲ್ ಆಗಿ ಅವೆಲ್ಲ ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ. ಇನ್ನು ಮೇನ್ ಆಗಿ ವಿಷಯಕ್ಕೆ ಬರ್ತೀನಿ. ಖಂಡಿತವಾಗ್ಲೂ ನಿನ್ನೆ ಒಂದು ಟಾಸ್ಕ್ ನಡೆಸ್ತಾರೆ ಫ್ಯಾಮಿಲಿ ಕಡೆಯಿಂದ. ಯಾಕೆಂದ್ರೆ ಅಂದ್ರೆ ಫ್ಯಾಮಿಲಿ ಫನ್ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಇಂದ ಏನಂದ್ರೆ ಏನು ಕ್ಯಾಪ್ಟನ್ ಕಂಟೆಂಡರು ಅದೇನು ಇಲ್ಲ, ಬಟ್ ಟಾಸ್ಕ್ ಆಡಿಸ್ತಾರೆ. ತುಂಬಾ ಮ್ಯೂಟ್ ಮಾಡಿದ್ದ ಬಿಗ್ ಬಾಸ್, ಸುಮಾರಾಗಿ ಒಂದು ತಾಸು ನೋಡಿದೆ ಗುರು, ಒಂದು ತಾಸು ಮ್ಯೂಟ್ ಮಾಡ್ತಾನೆ ಇದ್ದ. ಆ ರೀತಿ ಎಲ್ಲ ಇತ್ತು. ಆಲ್ಮೋಸ್ಟ್ ಅಲ್ಲೂ ಟಾಸ್ಕ್ ಡೀಟೇಲ್ಸ್ ಏನಂದ್ರೆ, ಒಂದು ಬಾಲ್ ಇರುತ್ತೆ, ಬಲೂನು. ಆ ಬಲೂನ್ ತಗೊಂಡು ತಲೆ ಯೂಸ್ ಮಾಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಲೂನ್ ನ ಟ್ರಾನ್ಸ್ಫರ್ ಮಾಡಬೇಕು. ಆ ರೀತಿ ಇರುತ್ತೆ, ಕೇವಲ ತಲೆ ಮಾತ್ರನೇ ಯೂಸ್ ಮಾಡಬೇಕು. ಆ ಬಲೂನ್ ತಗೊಂಡೋಗಿ ಇನ್ನೊಂದ್ ಸೈಡ್ ಆ ಸೈಡ್ ಹಾಕ್ಬೇಕು. ಆ ರೀತಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ವಿಶೇಷವಾಗಿ ಬಂದಿದ್ದು ಧನು ಅವ್ರ ಅಮ್ಮ ಮಾತ್ರನೇ. ಧನು ಮತ್ತು ಧನು ಅವ್ರ ಅಮ್ಮ ಟಾಸ್ಕ್ ಆಡ್ತಾರೆ. ಅದಾದ್ಮೇಲೆ ಸೂರಜ್ ಅವ್ರ ಅಕ್ಕ ಟಾಸ್ಕ್ ಆಡ್ತಾರೆ. ಅದೇ ರೀತಿಯಾಗಿ ರಾಶಿಕಾ ಅವ್ರ ಅಮ್ಮ ಟಾಸ್ಕ್ ಆಡ್ತಾರೆ. ಸೂಪರ್ ಆಗಿತ್ತು. ಫನ್ ಅಂಡ್ ಕೋಆರ್ಡಿನೇಷನ್, ಎಮೋಷನ್ಸ್ ಫುಲ್ಲು ಫ್ಯಾಮಿಲಿಗೆ ತುಂಬಾ ಎಂಜಾಯ್ ಅಂತ ಮಾಡ್ತೀವಿ ಅಂತ ಒಂದಂತೂ ಸತ್ಯ. ಆ ರೀತಿ ಇತ್ತು. ಅದಾದ್ಮೇಲೆ ಫ್ಯಾಮಿಲಿ ಅವ್ರು ಬಂದಿದ್ರಲ್ಲ, ಅವರು ಕುಟುಂಬದ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ, ಈಗ ನಮ್ಮ ಅಕ್ಕನ ಸಪೋರ್ಟ್ ಮಾಡಿದ್ರ, ಇತರ ಸಪೋರ್ಟ್ ಮಾಡಿ ಏನಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ, ಏನೆಲ್ಲ ಆಗ್ತಿದೆ ಅಂತ ಹೊರಗಡೆ ವಿಷಯ ಅವ್ರ ಅಕ್ಕನ ಪಾಸಿಟಿವ್ ಬಗ್ಗೆ ಹೇಳ್ಬೇಕು. ಆ ಟೈಮಲ್ಲಿ ನಮ್ಮ ಯಾರು ರಾಶಿಕ್ ಅವರ ತಮ್ಮ ಚೆನ್ನಾಗಿ ಮಾತಾಡ್ತಾನೆ. ಏನಂತಂದ್ರೆ ಟಾಸ್ಕ್ ಅಂದ್ರೆ ರಾಶಿಕಾ ಟಾಸ್ಕ್ ಅಂದ್ರೆ ರಾಶಿಕಾ ಅಂದ್ರೆ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ. ತುಂಬಾ ಸಪೋರ್ಟ್ ಮಾಡಿದ್ರ ಹೊರಗಡೆ ಆಡಿಯನ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಬರ್ರಿ, ನಮ್ಮ ಅಕ್ಕನ್ನ ಗೆಲ್ಸಿ ಅಂತ ಹೇಳಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅಂದ್ರೆ ಆ ಫ್ಯಾಮಿಲಿಯವ್ರು ಬಂದಿರೋರು ಬೇರೆ ಆಡಿಯನ್ಸ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು. ಆ ಟೈಮಲ್ಲಿ ರಾಶಿಕ್ ಅವರ ತಮ್ಮ ಅಮ್ಮ ಇಬ್ರು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಧನು ಅವ್ರ ಕೂಡ ಅಮ್ಮ ಕೂಡ ಅದೇ ರೀತಿ ಮಾತಾಡ್ತಾರೆ. ಅಂದ್ರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ರೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರ, ಕೊನೆಗೂ ಕಪ್ಪು ಗೆಲ್ಲವರೆಗೂ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸೂರಜ್ ಅವ್ರ ಅಕ್ಕ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನಕ್ಕಂದ್ರೆ ಸೂರಜ್ ತುಂಬಾ ಒಳ್ಳೆ, ಅಂದ್ರೆ ಅವರವರ ಒಂದು ಪಾಸಿಟಿವ್ ಏನೆಲ್ಲ ಇರ್ತವೆ. ಒಳ್ಳೆ ವ್ಯಕ್ತಿ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ, ಕೆಟ್ಟದಾಗಿ ಹೇಳಲ್ಲ, ಬೆನ್ನಿಂದ ಎಲ್ಲ ಮಾತಾಡಲ್ಲ. ಒಳ್ಳೆ ಹುಡುಗ. ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮ್ ಮಾಡ್ತಾನೆ. ಅದಾದ್ಮೇಲೆ ಅವ್ರ ಒಪಿನಿಯನ್ ಅವನು ಕರೆಕ್ಟ್ ಆಗಿ ಹೇಳ್ತಾನೆ. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡ್ ಬಂದಿರ, ಇನ್ ಮುಂದೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಒಂದು ವೇದಿಕೆ ಹಾಕಿರ್ತಾರೆ, ಒಂದು ಸ್ಟೇಜ್ ಹಾಕಿರ್ತಾರೆ, ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರು ಹೋಗಿ ಟಾಸ್ಕ್ ಆಡಿ ಅವ್ರ ಬಗ್ಗೆ ಹೇಳಿ ಬರಬೇಕು. ಆ ರೀತಿ ಒಂದಿರುತ್ತೆ. ಸಖತ್ತಾಗಿ ಇತ್ತಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮೇನ್ ಆಗಿ ಏನಂದ್ರೆ ತುಂಬಾ ವಿಷಯಗಳಿದಾವೆ. ಧನುನ ತುಂಬಾ ಸಮಾಧಾನ ಮಾಡ್ತಾ ಇದ್ರು, ಎಸ್ಪೆಷಲಿ ಕಾವ್ಯ ಮತ್ತು ಸ್ಪಂದನ. ಯಾಕೆ ಅಂದ್ರೆ ಅವ್ರ ಮಿಸ್ಸಸ್ ಬರಲ್ಲ ಕೊನೆಯವರೆಗೂ. ನಾನ್ ನೋಡಿದೆ ಫ್ಯಾಮಿಲಿ ವೀಕ್ ಹೋಗೇ ಬಿಡ್ತಾರೆ. ಅಂದ್ರೆ ಫ್ಯಾಮಿಲಿ ವೀಕ್ ಅಲ್ಲ, ಫ್ಯಾಮಿಲಿ ಬಂದಿದ್ರಲ್ಲ, ಸೂರಜ್ ಅವರಮ್ಮ, ಸೂರಜ್ ಫ್ಯಾಮಿಲಿ ಆಗಿರ್ಬೋದು, ರಾಶಿಕಾ ಫ್ಯಾಮಿಲಿ ಆಗಿರ್ಬೋದು, ಧನು ಫ್ಯಾಮಿಲಿ ಆಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಕ್ವಿಟ್ ಆಗ್ತಾರೆ. ಕ್ವಿಟ್ ವಾರೆಗೂ ಕಾದು ನೋಡಿದೆ, ಬಟ್ ಅವರ ಮಿಸ್ಸಸ್ ಬರ್ಲೇ ಇಲ್ಲ, ಧನುಷ್ ಅವ್ರ ಮಿಸ್ಸಸ್ ಬರ್ಲೇ ಇಲ್ಲ ಅಂತ ಹೇಳ್ಬೋದು. ಅವರೆಲ್ಲ ಹೋದ್ಮೇಲೆ ನಮ್ಮ ರಾಶಿಕಾ ಮಾತ್ರ ಮೂಲೆ ಸೇರ್ಕೊಂತಾಳೆ. ಆ ಟೈಮಲ್ಲಿ ಸೂರಜ್ ಅವ್ರು ಬಂದು, ಬಾ ಏನಕ್ಕೆ ಒಬ್ಳೆ ಇದೆಯಾ, ಒಳಗಡೆ ಹೋಗೋಣ ಬಾ ಅಂತ ಕರೆದ್ರು. ಮೂಡಲ್ ಬಂದಿರಲ್ಲ. ಅವ್ರು ಪಾರ್ಸೆಲ್ ಬೇರೆ ಕೊಡ್ತಾರೆ, ತಿನ್ನೋ ಟೇಸ್ಟ್ ಮಾಡೋ ಅಂತ. ನಾನು ತಿನ್ನೋದಿಲ್ಲ, ಏನಕ್ಕೆ ತಿನ್ಬೇಕು, ರಿವರ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ. ಅವ್ರಿಗಿನ್ನೂ ಅರ್ಥ ಆಗಿಲ್ಲ ಅನ್ಕೊಂಡಿದೀನಿ ಗೇಮ್ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಸೂರಜ್ ಮತ್ತೆ ಅದೇ ತಪ್ಪು ಮಾಡಿದೆ ಅಂತ ನನಗಂತೂ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇತ್ತು. ಏನಕ್ಕಂದ್ರೆ ಬೇಡ ಅನಿಸ್ತಾ ಇತ್ತು. ಇನ್ನೂ ತುಂಬಾ ಜನ ಇದ್ರು ಒಳಗಡೆ, ಅವ್ರ ಹತ್ರ ಮಾತಾಡ್ಬೋದಾಗಿತ್ತು. ಮತ್ತೆ ಅಗೈನ್ ಅದೇ ಸ್ಟೋರಿ, ಅದೇ ಆ ರೀತಿ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದಾಗ್ತಾ ಇತ್ತು.
ಇನ್ನು ಅದಾದ್ಮೇಲೆ ಹೇಳ್ದಲ್ಲ ಸ್ಪಂದನ ಕಾವ್ಯ ನಮ್ಮ ಧನುಷ್ ಅವ್ರನ್ನ ಮಿಸಸ್ ಬರ್ದೇ ಇರೋ ಕಾರಣ ತುಂಬಾ ಅಂದ್ರೆ ತುಂಬಾ ಕ್ರೈಂಗ್ ಮಾಡ್ತಾ ಇದ್ರು, ಅಳ್ತಾ ಇದ್ರು. ಬಟ್ ಇಲ್ಲ, ಇಬ್ಬರನ್ನ ಕಳಿಸ್ತಾರೆ ವೇಟ್ ಮಾಡ್ದನು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಧನು ಮಾತ್ರ ಅಳ್ತಾ ಇದ್ರು. ಅಮ್ಮ ಹೋದ್ಮೇಲೆ ಅಮ್ಮ ಬಿಡಕ್ಕೂ ಬರಲಿಲ್ಲ, ಕೊನೆಗೆ ಹಂಗೆ ಒಳಗೆ ಹೋಗ್ಬಿಟ್ರು. ಏಕಂದ್ರೆ ಗೊತ್ತಿರುತ್ತೆ ಈ ಮಿಸಸ್ ಬಂದಿಲ್ಲ ಅಂತ. ಇನ್ನು ಅದೇ ರೀತಿಯಾಗಿ ಸೂರಜ್ ಅವ್ರ ಅಕ್ಕ ಅಮ್ಮನಿಗೆ ಗಿಲ್ಲಿ ಸಖತ್ ಕಾಮಿಡಿ ಮಾಡಿ ನಗಿಸ್ತಾ ಇದ್ದ. ಯಾವ ರೀತಿ ಅಂದ್ರೆ ಧ್ರುವಂತ ಟಾರ್ಗೆಟ್ ಮಾಡಿದ್ದ ರಾತ್ರಿ ಗಿಲ್ಲಿ. ಏನಕ್ಕಂದ್ರೆ ನೀಟ್ನೆಸ್ ಅಂದ್ರೆ ಧ್ರುವಂತ ಅಂದ್ರೆ ನೀಟ್ನೆಸ್. ಈ ಮನೆ ಹಿಂಗೈತೆ, ಹಿಂಗ್ ಕ್ಲೀನ್ ಆಗಿ ಐತೆ ಅಂದ್ರೆ ಅದು ಕೇವಲ ಧ್ರುವಂತ ಅವರಿಂದ ಮಾತ್ರ ಸಾಧ್ಯ ಅಂತೆಲ್ಲ ಹೇಳ್ತಾ ಇದ್ರು. ಆ ಗ್ಲಾಸ್ ಒರೆಸಿ ಅರ್ಧ ಸೌದೋಗ್ಬಿಟ್ಟಿದೆ. ಫಿನಾಲೆವರೆಗೆ ಹಿಂಗೆ ಒರೆಸ್ಬಿಟ್ರೆ ಆ ಗ್ಲಾಸೇ ಹೊಡೆದೋಗ್ಬಿಡುತ್ತೆ. ಆ ರೀತಿ ಎಲ್ಲ ಇದು ಮಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರು. ಕಾಮಿಡಿ ಮಾಡ್ತಾ ಇದ್ದ ಗಿಲ್ಲಿ ಸಖತ್ತಾಗಿ ಕ್ವಾಟ್ಲೆ ಕೊಡ್ತಾ ಇದ್ದ ಅಂತಾನೆ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಧನುಷ್ ಮತ್ತೆ ಸ್ಪಂದನ ಕಾವ್ಯ ಅವರಮ್ಮ ಸ್ಪೆಷಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರು. ಇಲ್ಲೊಂದ್ ಸ್ವಲ್ಪ ಧನುಷ್ ಅವಮಾನ ಮಾಡ್ತಾ ಇದ್ನ ಗಿಲ್ಲಿಗೆ ಅನಿಸ್ತಾ ಇತ್ತು. ಗಿಲ್ಲಿ ನೀನ್ ಹತ್ರ ಬರಬೇಡ, ಗಿಲ್ಲಿ ನೀನ್ ದೂರ ಇರು, ಹತ್ರ ಬಡಬ ಅಂತೆಲ್ಲ ಹೇಳ್ತಾ ಇದ್ದ. ನೀನ್ ಮಾತಾಡಕ್ಕೆ ಬಿಡೋಣ, ಅಲ್ಲೇ ಇರೋ ಅಂತೆಲ್ಲ ಹೇಳ್ತಾ ಇದ್ದ. ಅವ್ರು ಹೇಳೋರು ಸ್ವಲ್ಪ ಸತ್ಯ ಇದೆ ಅಲ್ವಾ. ಏನಕ್ಕಂದ್ರೆ ಗಿಲ್ಲಿ ಹೋಗ್ಬಿಟ್ರೆ ಅಟೆನ್ಷನ್ ಎಲ್ಲ ಗಿಲ್ಲಿ ಕಡೆ ಆಗ್ಬಿಡುತ್ತೆ. ಗಿಲ್ಲಿ ಹತ್ರ ಅವ್ರ ಅಮ್ಮ ಮಾತಾಡ್ತಾರೆ, ಬಟ್ ನನ್ನ ಹತ್ರ ಮಾತಾಡಲ್ಲ ಅಂತ ಅನ್ಕೊಂಡಿದ್ರೆ ಏನೋ ಆ ರೀತಿಗೆ ಆ ಕಾರಣಕ್ಕೆ ಆ ರೀತಿ ಎಲ್ಲ ಹೇಳ್ತಾರೆ. ಬಟ್ ಗಿಲ್ಲಿ ಕಾಮಿಡಿ ಮಾತ್ರ ಸೂರಜ್ ಅವ್ರ ಅಕ್ಕ ಅವ್ರ ಅಮ್ಮ ತುಂಬಾ ಎಂಜಾಯ್ ಮಾಡ್ತಾರೆ, ತುಂಬಾ ನಗ್ತಾ ಇರ್ತಾರೆ. ಇದರಿಂದ ಸೂರಜ್ ಅವ್ರಿಗೆ ಗಿಲ್ಲಿ ಮೇಲೆ ಒಂದ್ ಸ್ವಲ್ಪ ಒಪಿನಿಯನ್ ಚೇಂಜ್ ಆಗಿದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಆ ರೀತಿ ಇತ್ತು. ಅದೇ ರೀತಿಯಾಗಿ ಹೇಳ್ದಲ್ಲ, ಫ್ಯಾಮಿಲಿ ಒಂದು ವೇದಿಕೆ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಅವರು ಓಟು ಕೇಳ್ಕೋಬೇಕು. ನಮ್ಮ ಅಕ್ಕನಿಗೆ ನಮ್ಮ ಅಮ್ಮನಿಗೆ ಓಟ್ ಮಾಡಿ ಹಾಗೆ ಹೀಗೆ ಅಂತ. ಆ ಬಲೂನ್ ಟಾಸ್ಕ್ ಕರೆಕ್ಟ್ ಆಗಿ ಬಂದಿದೆ, ಬಟ್ ಟೆಲಿಕಾಸ್ಟ್ ಮಾಡ್ತಾರಲ್ಲ ಅಂತ ನೋಡ್ಬೇಕು. ಟಾಸ್ಕ್ ಅಂತೂ ಆಡ್ಸಿದ್ರೆ. ಅದೇ ರೀತಿಯಾಗಿ ನಮ್ಮ ಕಾವ್ಯ ಅಂತೂ ತುಂಬಾ ಅಳ್ತಾ ಇದ್ಲು. ಯಾರಿಗೆ ಧನುಷ್ ಅವರ ಮಿಸಸ್ ಬರದೇ ಇದ್ರ ಕಾರಣ ತುಂಬಾ ಲೋ ಆಗಿದ್ದಾರೆ ಕಾವ್ಯ ಅವರು. ಯಾವ ಕಾರಣಕ್ಕೆ ಗೊತ್ತಿಲ್ಲ. ನಿನ್ನ ಲೈವ್ ಅಲ್ಲಿ ಅದೇ ಕಾಣ್ತಾ ಇದ್ರು, ಎಪಿಸೋಡ್ ಅಲ್ಲಿ ಅದೇ ಕಾಣ್ತಾ ಇದ್ರು, ಕ್ಲಿಯರ್ ಕಟ್ ಆಗಿ ನೋಡ್ಬೇಕಂದ್ರೆ. ಇನ್ನು ಅದಾದ್ಮೇಲೆ ಕಾವ್ಯ ರಿಕ್ವೆಸ್ಟ್ ಮಾಡ್ಕೊಂತಾರೆ ಬಿಗ್ ಬಾಸ್ ಅವ್ರಿಗೆ ಏನಂತ, ಬಿಗ್ ಬಾಸ್ ನನಗೆ ಪಪ್ಪ ಅಮ್ಮ ಮತ್ತು ತಮ್ಮನ ಮೂವರು ಕಳಿಸಿ, ಒಬ್ಬರನ್ನ ಮಾತ್ರ ಕಳ್ಸಕ್ ಹೋಗ್ಬೇಡಿ ಬಿಗ್ ಬಾಸ್ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ತಂದಿರೋ ಮನೆ ಐಟಮ್ಸ್ ಇರ್ತಾರಲ್ಲ, ಚಿಕನ್ ಮಟನ್ ಪಾಯಸ ಅದು ಇದು ಅಂತ ಗಿಲ್ಲಿ ಸಖತ್ತಾಗಿ ಹೊಡಿತಾನೆ ಚಾನ್ಸ್. ಅದಾದ್ಮೇಲೆ ಪಾಯಸ ಸ್ವಲ್ಪ ಇರುತ್ತೆ, ಸ್ವಲ್ಪ ಹೋಗೋ ರಕ್ಷಿತಾ ಅಂತ ಹೇಳಿದಾಗ, ಅಲ್ಲ ಗಿಲ್ಲಿ ಇಲ್ಲಿವರೆಗೂ ಎಲ್ಲ ಚಿಕನ್ ಮಟನ್ ತಿಂದೆ ಮತ್ತೆ ಹೊಟ್ಟೆ ಹಸುವತ್ತ ಅಂತ ಕೇಳಿದಾಗ ಬರೀ ಮಾತು ಮಾಡ್ತಾ ಇರ್ತಾನೆ. ಆ ಮಾತಿಗೆಲ್ಲ ಕರಗೋಗ್ಬಿಡುತ್ತೆ ಅಂತೇಳಿ ರಕ್ಷಿತಾ ಸೂರಜ್ ಅವ್ರ ಅಮ್ಮನಿಗೆ ಮತ್ತೆ ಅಕ್ಕನ ಹತ್ರ ಆ ರೀತಿ ಎಲ್ಲ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಪಾಪ ರಕ್ಷಿತಾ ಮಾತ್ರ ಒಳ್ಳೆ ಬಾಂಡಿಂಗ್ ಇದೆ ಗುರು. ಗಿಲ್ಲಿಗೆ ತಗೊಂಡು ಹೋಗಿ ಬಂದು ಪಾಯಸಕ್ಕೊಂಬಂದು ಎಲ್ಲಿ ಕುತ್ಕೊಂಡಿದ್ರೆ ಅಲ್ಲೇ ಬೌಲರ್ ಕೊಟ್ಟು ಸ್ಪೂನ್ ಕೊಟ್ಟು ತಿನ್ನು ಅಂತೆಲ್ಲ ಕೊಡ್ತಾಳೆ. ಬಟ್ ತುಂಬಾ ಇಷ್ಟ ಆಗುತ್ತೆ ಕೆಲಸ ಅವೆಲ್ಲ. ಅಂದ್ರೆ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು, ಆ ರೀತಿ ಹೇಳ್ಬೋದು. ಅದಾದ್ಮೇಲೆ ಮೇನ್ ಆಗಿ ವಿಷಯ ಏನಂದ್ರೆ, ಇಲ್ಲಿ ನಮ್ಮ ರಾಶಿಕಾ, ರಘು ಮತ್ತೆ ಗಿಲ್ಲಿ, ರಕ್ಷಿತಾ, ರಾಶಿ ಈ 3-4 ಜನ ಕುತ್ಕೊಂಡು ಮಾತಾಡ್ತಿರ್ತಾರೆ. ಇವತ್ತೆಲ್ಲ ಫ್ಯಾಮಿಲಿ ಬಂದು ಹೋಗಿದ್ದಾರೆ. ನಾವು ಇದನ್ನೇ ಇಟ್ಕೊಂಡು ಇನ್ನೊಂದು ವಾರ ಪೂರ್ತಿ ಮಾತಾಡ್ತೀವಿ ನೋಡು, ಆ ರೀತಿ ಎಲ್ಲ ಇರುತ್ತೆ. ಎಮೋಷನ್ ಅಂತೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಕಾವ್ಯ ಗಿಲ್ಲಿಗೆ ಹೇಳ್ತಾರೆ, ಗಿಲ್ಲಿ ಸ್ಮಾರ್ಟ್ ಆಗಿ ರೆಡಿ ಆಗೋ, ಡಿಸೆಂಟ್ ಆಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ರೆಡಿ ಆಗೋ, ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳ್ತಾರೆ ಅಂತ ಗಿಲ್ಲಿಗೆ ಒಳ್ಳೆ ಸಜೆಷನ್ ಕೊಡ್ತಾ ಇರ್ತಾರೆ ಕಾವ್ಯ. ಆದ್ರೆ ಗಿಲ್ಲಿ ಮಾತ್ರ ಒಳ್ಳೆ ಮಾಸ್ಟರ್ ಮಣ್ಣ ಅನ್ಸುತ್ತೆ ಗುರು. ಹೆಂಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಗುರು ಅಂತ ಅನ್ಸುತ್ತೆ. ನಮ್ದು ಇವತ್ತೆಲ್ಲ ಗುರುವಾರ ಟೋಕನ್, ಗುರುವಾರನೇ ಬರೋದು, ಇವತ್ತೆಲ್ಲ ರೆಡಿ ಆಗಲ್ಲ ನಾವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಒಳ್ಳೆ ಸಖತ್ತು ಫನ್ ಇರುತ್ತೆ. ಗಿಲ್ಲಿ ಎಲ್ಲಿರ್ತಾನೋ ಅಲ್ಲಿ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಸಮಾಧಾನ ಮಾಡಿದ್ದಾಯ್ತು. ಬಟ್ ಇಲ್ಲಿ ರಾಶಿಕರ್ ಮಾತ್ರ ಬದಲಾಗಲ್ಲ, ಏನೋ ಚಿಂತೆ ಮಾಡ್ತಾನೇ ಇರ್ತಾರೆ. ಅವ್ರಿಗೆ ಎಲ್ಲವೂ ಅವ್ರ ಅಮ್ಮ ಹೋದ್ಮೇಲೆ ಸ್ವಲ್ಪ ಹುಳ ಬಿಟ್ಕೊಂಡು ಆಗಿದ್ದಾರೆ ಅನ್ಸುತ್ತೆ. ಇನ್ನು ಅದೇ ರೀತಿಯಾಗಿ ಫ್ರಿಜ್ಜಲ್ಲಿ ಐಟಮ್ಸ್ ಎಲ್ಲ ಇರ್ತಾವಲ್ಲ, ಕಾವ್ಯಗೋಸ್ಕರ ನಾನ್ ವೆಜ್ ತಿನ್ನಲ್ಲ, ಬೇರೆ ಐಟಮ್ ಏನೋ ಇರುತ್ತೆ, ಅದನ್ನ ಇಲ್ಲಿ ಐಟಮ್ ಅಲ್ಲಿ ಇದಿದೆ ನಾನು ತಿಂತೀನಿ ಅಂತೆಲ್ಲ ಗಿಲ್ಲಿ ಹೇಳ್ತಾ ಇರ್ತಾರೆ. ಕ್ಯಾಪ್ಟನ್ ಒಳಗೆಲ್ಲ ಬರೋಕ್ ಹೋಗ್ಬೇಡ, ಇದ್ರಲ್ಲಿ ಕಾಮಿಡಿ ಬೇಡ, ಇದ್ರಲ್ಲಿ ಜೋಕ್ ಬೇಡ, ಗಿಲ್ಲಿ ಒಳಗಡೆ ಬರೋಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಇಲ್ಲ ನಾನು ಬಂದಿಲ್ಲ, ಇಲ್ಲಿ ಲೈನ್ ಹೊರಗಡೆ ಇದ್ದೀನಿ, ಒಳಗಡೆ ಬಂದಿಲ್ಲಲ್ಲ ಅಂತೆಲ್ಲ ಗಿಲ್ಲಿ ಹೇಳ್ತಾ ಇರ್ತಾರೆ. ಮಿಡ್ ನೈಟ್ ಅಲ್ಲಿ ತುಂಬಾ ಚರ್ಚೆ ಮಾಡ್ತಾರೆ, ಅದೇ ರೀತಿ ಕಾಮಿಡಿಗಳು ಮಾಡ್ತಾ ಇರ್ತಾರೆ. ಕೊನೆಗೆ ಫ್ಯಾಮಿಲಿ ಎಲ್ಲ ಕ್ವಿಟ್ ಆಗ್ತಾರೆ. ಕ್ವಿಟ್ ಆದ್ಮೇಲೆ ಸಖತ್ತಾಗಿ ಥಿಂಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಏನೆಲ್ಲ ಮಾಡ್ಬೇಕು, ಏನೆಲ್ಲ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಹೀಗೆ ಅಂತ. ಕುಟುಂಬದೇ ಚರ್ಚೆ ಆಗಿರುತ್ತೆ. ಅವತ್ತು ಬರ್ತಾರೆ, ಇವತ್ತು ಬರ್ತಾರೆ, ಯಾವತ್ತು ಬರ್ತಾರೆ, ಯಾರನ್ನ ಕಳಿಸ್ತಾರೆ ಅಂತೆಲ್ಲ ತುಂಬಾ ಚರ್ಚೆಗಳಾಗ್ತಾ ಇರ್ತವೆ. ಎಸ್ಪೆಷಲಿ ರಘು ಅವರು ನನ್ಗೆ ಮಟನ್ ತಗೊಂಡ್ಬರ್ತಾರೆ. ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ತಂದಿರೋ ಐಟಮ್ಗಳೆಲ್ಲ ಕೊಡ್ತಾ ಇಲ್ಲ ಅಂತ ಮನೆ ಒಳಗಡೆ. ಕಾರಣ ಏನ್ ಗೊತ್ತಿಲ್ಲ, 5 kg ಮಟನ್ ಮಾಡ್ಕೊಂಡ್ ಬಂದಿರಂತೆ ಧನು ಅವರ ತಾಯಿ, ಬಟ್ ಸ್ವಲ್ಪನೇ ಕಟ್ ಕಳ್ಸಿದ್ರಂತೆ.
ಅದೇ ರೀತಿಯಾಗಿ ಕಜ್ಜಾಯ ಕೂಡ ತುಂಬಾ ಇತ್ತು. ಬಿಗ್ ಬಾಸ್ ಯಾಕೋ ಒಳಗಡೆ ಕಳಿಸಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಐ ಥಿಂಕ್ ಅವ್ರ ಮಿಸಸ್ ಬರ್ಬೇಕಾದ್ರೆ ತಗೊಂಡ್ ಬರ್ಬೋದಾ ಅಂತ ಅನಿಸ್ತಾ ಇದೆ. ಫ್ರಿಜ್ ಎಲ್ಲ ತುಂಬಿಟ್ಟಿದ ಐಟಮ್ಗಳೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು, ಬರೋ ಐಟಮ್ಗಳೆಲ್ಲ ತುಂಬಿಕೊಬೇಕಂತೆಲ್ಲ ಹೇಳ್ತಾರೆ. ಬಟ್ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ಕ್ಲೀನಿಂಗ್ ಅಂತ ಬಂದಾಗ ಧ್ರುವಂತವಣ್ಣ ಕಿಚನ್ ಅಲ್ಲಿ ಇದ್ರು. ನೀವು ಕಿಚನ್ ಯಾವ ಕಾರಣಕ್ಕೆ ತಗೊಂಡ್ರೆ ಅಂತೆಲ್ಲ ಹೇಳಿದಾಗ ಇನ್ಮೇಲೆ ಕ್ಲೀನ್ ಮಾಡಿ ನಾನು ಚೇಂಜ್ ಮಾಡ್ಬಿಡ್ರಿ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಸೂರಜ್ ಅವ್ರು ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ ಅಭ್ಯಾಸದ ಬಲ ಇದೆ ಧ್ರುವಂತವ್ರೆ, ಮನೆ ಕ್ಲೀನ್ ಮಾಡಿ ನಾನು ಕಿಚನ್ ಅಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ, ಇದು ಹೊಸ ವಿಷಯ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಗಿಲ್ಲಿ ಮಾತ್ರ ಫ್ಯಾಮಿಲಿ ಬಗ್ಗೆ ಸ್ವಲ್ಪನೂ ಸಫರ್ ಆಗ್ತಾರ ಕಾಣ್ತಿರ್ಲಿಲ್ಲ. ಬರ್ತಾರೆ ಹೋಗ್ಲಿ ಅದೇನಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗನ ಒಂದು ಥಿಂಕಿಂಗ್ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ವರ್ಷನ್ಗಟ್ಲೆ ಬೇರೆ ದೇಶಗಳೆಲ್ಲ ಹೋಗ್ತಾರೆ. ನಾನಂತೂ ಸಿಂಪಲ್ ಆಗಿ ಹೇಳ್ತು ಅಂದ್ರೆ 6 ತಿಂಗಳ ಒಂದ್ಸಲ ಊರಿಗೆ ಹೋಗಲ್ಲ ಕೆಲವು ಟೈಮಲ್ಲಿ. ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಇಲ್ಲಿ ಒಂದು ವೇದಿಕೆ ಕೊಟ್ಟಾರೆ, ಆ ವೇದಿಕೆಯಲ್ಲಿ ಸಖತ್ತಾಗಿ ಮಾತಾಡ್ತಾರೆ, ಸಖತ್ತಾಗಿ ಇತ್ತಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕೆಲವರೆಲ್ಲ ಫ್ಯಾಮಿಲಿ ಬಗ್ಗೆ ಅವ್ರ ಹತ್ರ ಒಪಿನಿಯನ್ ವೋಟ್ ಮಾಡಬೇಕು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನೈಟ್ ಅಲ್ಲಿ ನಮಗೆ ಅದಕ್ಕೆ ಟೆಲಿಕಾಸ್ಟ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹೇಳ್ದಲ್ಲ, ಆಲ್ಮೋಸ್ಟ್ ಆಲ್ ಮಿಡ್ ನೈಟ್ ಅಲ್ಲಿ ಆಗಿದ್ದು ಇಷ್ಟೇನೆ. ಅಷ್ಟ್ಬಿಟ್ರೆ ಬೇರೆ ಏನು ಆಗ್ಲಿಲ್ಲ. ಸೂರಜ್ ರಾಶಿಕಾ ಮಾತ್ರ ಸೂರಜ್ ಮತ್ತೆ ಅಕ್ಕ ಮಾತ್ರ ಸಖತ್ತಾಗಿ ಇಂಟ್ ಕೊಟ್ಟು ಹೋಗ್ಬೇಕಾದ್ರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಾಶಿಕಾ ತಮ್ಮ ಕೂಡ ಚೆನ್ನಾಗಿ ಹೇಳ್ತಾ ಇದ್ದ, ಬಟ್ ಕೇಳೋ ಸ್ಥಿತಿಲಿ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ರಾಶಿಕಾ ತಮ್ಮ ಆಗಿರ್ಬೋದು, ಅಮ್ಮನ ಮಾತುಗಳಾಗಿರ್ಬೋದು, ಆ ರೀತಿ ಇತ್ತು. ಆಲ್ಮೋಸ್ಟ್ ಆಲ್ ಮಿಡ್ ನೈಟ್ ಎಲ್ಲ ಆಗಿದ್ದು ಇಷ್ಟೇನೆ. ಮತ್ತೆ ಈ ಮಧ್ಯರಾತ್ರಿ ಮಾತುಗಳಿಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ನೋಡ್ತೀರಾ, ನೈಟ್ 1 ಗಂಟೆ 2 ಗಂಟೆವರೆಗೂ ನೋಡಿ ನಾನು ವಿಡಿಯೋ ಮಾಡ್ತೀನಿ ನಿಮ್ಗೋಸ್ಕರ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ಲೈವ್ ಬಂದಾಗ ಸೂಪರ್ ಚಾಟ್ ಮಾಡಿ, ಹೊಸರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ